ಓಪನ್ ಆಗಿನೇ ಸಿದ್ದರಾಮಯ್ಯ ನೋಡ್ರಿ, ಹಿಂದಿನ ಸಿದ್ದರಾಮಯ್ಯನವ್ರ ಸರ್ಕಾರದ ಕಾಲದಲ್ಲಿ ಬರೇ ಅಲ್ಪಸಂಖ್ಯಾತ ಮಕ್ಕಳಿಗಷ್ಟೇ ಒಂದಿಷ್ಟು ಫೆಸಿಲಿಟಿ ಕೊಟ್ಟಿದ್ದರು. ಕೆಲವ್ರನ್ನ ನಾವು ಇದಕ್ಕೆ ಕರ್ಕೊಂಡು ಹೋಗ್ತೀವಿ, ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತೀವಿ, ಇದೆಲ್ಲ ಮಾಡಿದರು. ಶಾದಿ ಭಾಗ್ಯನೂ ಅವ್ರಿಗಷ್ಟೇ ಕೊಟ್ಟಿದ್ದರು. ಈಗ ಮೊನ್ನೆ 600 ಕೋಟಿ ರೂಪಾಯಿ ಕೇವಲ ಅವರ ಒಂದು ಲೊಕ್ಯಾಲಿಟಿಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಕೊಡ್ತೀವಿ ಅಂತ ಹೇಳಿದರು. ಕೇವಲ ಮುಸಲ್ಮಾನರಿಗೆ ಹಾಸ್ಟೆಲ್ ಮಾಡಲಿಕ್ಕೆ ದುಡ್ಡು ವಿಶೇಷವಾಗಿ ಒಂದು 500 ಕೋಟಿ ರೂಪಾಯಿ ಏನೋ ಕೊಟ್ಟರು. ಇವತ್ತು ಅವ್ರು ಏನು ಕೇಳಿದ್ದಾರೆ, ಇದರೆಲ್ಲ ಪರಿಣಾಮ ಇವತ್ತು ಅವ್ರು ಚಾರ್ಟರ್ ಆಫ್ ಡಿಮಾಂಡದಲ್ಲಿ ಏನಿದೆ, ನಮಗೆ ಪ್ರತ್ಯೇಕ ಬಜೆಟ್ ಕೊಡಬೇಕಂತ ಕೇಳ್ಯಾರ. ಅಂದರೆ ಇದು ಪ್ರತ್ಯೇಕ ಬಜೆಟ್ ಕೊಡುವುದಂಥದ್ದರ ಒಂದು ಮುಂದಿನ ಹೆಜ್ಜೆ ಏನೆಂದರೆ ಪ್ರತ್ಯೇಕ ದೇಶ ಅನ್ನುವಂಥದ್ದು ಇದು ಒಂದು ಇಂಡಿಕೇಶನ್ ಇದೆ. ಹಿಂದೆ ಕಾಶ್ಮೀರ ಭಾರತವನ್ನೇ ಡಿವೈಡ್ ಮಾಡ್ಯಾರ ಮುಸ್ಲಿಂ ಲೀಗ್. ಇವತ್ತು ಅಲ್ಲಿ ಮುಸ್ಲಿಂ ಲೀಗು ಸಪೋರ್ಟ್ದೊಂದಿಗೆ ಅವರು ಕೇರಳದಲ್ಲಿ ಸರ್ಕಾರ ರಚಿಸ್ತಾ ಇದ್ದಾರೆ. 17 ಜನ ಏನೋ 18 ಜನ ಇದ್ದಾರೆ ಅವರು. 18 ಜನರಲ್ಲಿ 18 ಜನ ಮುಸಲ್ಮಾನರು. ಅಂದರೆ ಈಗ ಮುಸ್ಲಿಂ ಲೀಗಿಗೆ ಏನು ಮಂತ್ರಿಮಂಡಲ ಕೊಡ್ತಾರೆ ಎಲ್ಲರೂ ಮುಸಲ್ಮಾನರು, ಪ್ಲಸ್ ಕಾಂಗ್ರೆಸ್ದಾಗಿದ್ದು ಮುಸಲ್ಮಾನರು. ಪೂರಾ ನಾವು ಯಾರದೇ ಒಂದು ಜಾತಿಯವ್ರನ್ನ ಸೇರಿಸ್ಕೋಬೇಡ ಅಂತ ಅನ್ನೋದಕ್ಕೆ ನಾ ಹೇಳ್ತಾ ಇಲ್ಲ. ಆದರೆ ನೀವು ಕೇವಲ ಒಂದು ಜಾತಿನ ಅನ್ನುವಂಥದ್ದು ಸ್ಥಿತಿಗೆ ನೀವು ಬಂದ್ರೆ ಇದರ ಪರಿಣಾಮ ಏನಾಗ್ತದೆ? ಮತ್ತು ಪ್ರತ್ಯೇಕವಾದಂಥ ಬಜೆಟ್ ಇದರ ಅರ್ಥ ಏನಂಗಾರೆ? ಪ್ರತ್ಯೇಕ ಬಜೆಟ್ ಅಂತಂದ್ರೆ ಏನು ಅಂದರೆ ಯಾವ ರೀತಿ ಪರಿಸ್ಥಿತಿಗೆ ಕಾಂಗ್ರೆಸ್ ಪಕ್ಷ ತಲುಪ್ತಾ ಇದೆ ಮತ್ತು ತನ್ನ ಅಧಿಕಾರಕ್ಕಾಗಿ ಸಮಾಜವನ್ನು ಒಡೆಯುವಂಥದ್ದು. ಇದರಲ್ಲಿ ಬಾಂಗ್ಲಾದೇಶದಿಂದ ಬಂದಂಥವರು ಅನೇಕರು ಇವತ್ತು ಡಿಲೀಟ್ ಆದರೆ ಅವ್ರ ಪರವಾಗಿ ಯಾಕೆ ಅವರೆಲ್ಲ ಅನೇಕರು ಅದರಲ್ಲಿ ಭಯೋತ್ಪಾದನಾ ಚಟುವಟಿಕೆಯಲ್ಲಿ ತೊಡಗಿದ್ದಾರೆ. ಯಾರು ಜವಾಬ್ದಾರಿ ಇದಕ್ಕೆ? ಅವ್ರನ್ನ ಬ್ರದರ್ ಅಂತ ಕರೆದಿವರು, DK ಶಿವಕುಮಾರ್ ಅವ್ರ ಬ್ರದರ್ ಅಂತ. ಇವರು ಹೆಂಗೆ ಬ್ರದರ್ ಆಗ್ಯಾರ ಅಂತ ಅವರೇ ಹೇಳ್ಬೇಕು, ನಮ್ಗೆ ಗೊತ್ತಿಲ್ಲ. ಅದು ನಾನು ಬೇರೆದವ್ರಂಗೆ ಅಸಭ್ಯವಾದ ಭಾಷೆ ಬಳಸೋದಲ್ಲ. ಇವ್ರಿಗೆ ಬ್ರದರ್ ಹೆಂಗಾದ್ರೆ ಅವರು ಅಂತ ತಿಳ್ಕೊಂಡು ಸ್ವಲ್ಪ ಹೇಳ್ಬೇಕು ಅವ್ರೆ. ಸರ್ ಈಗ ನೀಟ್ ವಿಚಾರ